ನಮ್ಮ ಅಪ್ಪಾರ ಮನೆ ದೇವರು ದೇವಿರಮ್ಮ ಅಂತ ಜಾತ್ರೆ ಇತ್ತು, ಬಂದಿದ್ವಿ. ವಿಡಿಯೋ ಮಾಡಿದ್ದೇನ ರೀ, ಬಾ ಮಾತಾಡು. ಅಯ್ಯಯ್ಯೋ ನಿಂದೇ ಆಗೈತಲ್ಲಮ್ಮ. ನಿಮ್ಮೂರಲ್ಲಿ ಮೀನು ಬಂದಿಲ್ಲ ಅಂತ ನೋಡು, ಇಲ್ಲೇ ಮಾತಾಡ್ಸಿ. ನಿಮ್ಮೂರಲ್ಲಿ ಮೀನು ಬಂದಿಲ್ಲ ಅಂತ ಆಯನ್ನೇ ಇಲ್ಲೇ ಅವಳ ಮೀನು ಹಿಡಿತು ಅವಳು. ಅಮ್ಮ ಅಲ್ಲೋಗಿ ಸೇರ್ಕೊಂಡೈತೆ. ಓಕೆ ಎಂಜಾಯ್. ಬಂತು ಮೀನು, ಬಂತು ಮೀನು, ಬಾ ಇಲ್ಲೇ ಮಾತಾಡ್ಸಿ. ಎಲ್ಲ ಹಿಡ್ಕೊ. ಪೂಜೆ ಮುಗಿಸ್ಕೊಂಡು ಹಂಗೆ ಹೊಲದ ಹತ್ರ ಹೋಗಿದ್ ಬರೋಣ ಅಂತ ಬಂದ್ವಿ. ಹಂಗೆ ಬರ್ಬೇಕಾದ್ರೆ ಕವಲಲ್ಲಿ ನೀರು ಬಿಟ್ಟಿದ್ರು. ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಕೂತ್ಕೊಂಡ್ವಿ. ಸಣ್ಣ ಸಣ್ಣ ಸೀಗಡಿ ಮೀನೆಲ್ಲ ಇತ್ತು. ಇವರು ಅದರಲ್ಲಿ ಫುಟ್ ಮಸಾಜ್ ಮಾಡಿಸ್ಕೊತಾ ಇದ್ರು, ಚೆನ್ನಾಗಿತ್ತು. ಹೊಸ ನೀರು ಬೇರೆ, ಹುಷಾರಾಗಿರ್ಬೇಕಷ್ಟೆ. ಜಾಲಿ ಜಾಲಿ. ಇಲ್ಲ ಅಂದರೆ ಬೇಗ ಕೋಲ್ಡ್ ಆಗುತ್ತೆ. ನೀರು ಅಷ್ಟು ಕೊರಿತಾ ಇದೆ, ತಣ್ಣಗಿದೆ ನೀರು. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ನೀರಂತೂ ಹಾಗೆ ಕೊರಿತಾ ಇದೆ, ಅದರಿಂದಾಗಿ ಹುಷಾರಾಗಿರಬೇಕು. ಅಮ್ಮ ಆ ಕಡೆ ಹೋಗಿತ್ತಲ್ಲ, ಹಂಗೆ ಗ್ಯಾಪಲ್ಲಿ ಆಟ ಆಡ್ಬಿಡೋಣ ಅಂತ 1-2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ನೀರಲ್ಲಿ ಆಟ ಆಡಿಕೊಂಡು ಚೆನ್ನಾಗಿತ್ತು. ಅಮ್ಮ ಏನಾಗ್ತಿದ್ಯಾ? ಇಲ್ಲೂ ಕರ್ಕೊಂಡು ಇಲ್ಲ, ನಾನು ಇಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ನೋಡಿದ್ದಾನೆ ನನ್ನ ನೀರಲ್ಲಿ ಇಳಿಯಕ್ಕೆ ಹೋಗ್ಬಿಡ್ತಾ ಇಲ್ಲ, ನನ್ನ ಹೊಲದೊಳಗೆ ಹೋಗಕ್ಕೆ ಹೋಗ್ಬಿಡ್ತಾ ಇಲ್ಲ. ಕೈಯಲ್ಲಿ ಕಾಲಾಗ ಗಲೀಜೆಲ್ಲ ತಿಂತಾಬಿಟ್ಟು. ಸಾಕು ಸಾಕು, ಒಟ್ಟೊತ್ತು ಪಾಚಿ ಜಾರ್ತೈತೆ. ಲೈಟ್ ನಂಗೂ ಗೊತ್ತು. ನನ್ನ ಕಾಲು ಒಳ್ಳೆ ಮಸಾಜ್ ಮಾಡ್ತಾರೆ. ಎಲ್ಲ ಫ್ರೀ ಮಸಾಜ್ ಕಾಣಿಸಲ್ಲ, ಕಾಲು ಕೆಳಗವೆ. ಯಾವ ಮಸಾಜ್? ಫ್ರೀ ಮಸಾಜ್ ಮಾಡಿಸ್. ಅಲ್ಲಿ ಕಚ್ತಾರೆ, ಅಲ್ಲಿ ಅಲ್ಲಿ ಎಷ್ಟೊಂದವೆ, ಎಷ್ಟೊಂದಿದಾವೆ. ಹೌದು, ನಾನು ಅಳ್ಳಾಡಿಸಿದೆ. ಅಲ್ಲಿ ಅಲ್ಲೊಂದು ಕಾಣಿಸ್ತದ, ಅಲ್ಲಿ ಇಲ್ಲಿ ಕಾಣಿಸ್ತಾ? ಅಮ್ಮ ನೀ ಅಳ್ಳಾಡಿಸ್ಬೇಡ. ನಾನು ಯೂಟ್ಯೂಬ್ಗೆ ಚೆನ್ನಾಗಿರೋ ಕಂಟೆಂಟ್ ಹಾಕಬೇಕು. ಪಕ್ಕ ಬರುತ್ತಾ? ಬಂತು ನನಗೆ. ಇಷ್ಟೊತ್ತು ತಿಂತಿರ್ಲಿಲ್ವಾ? 2 ನಿಮಿಷ ಹಂಗೆ ಇಟ್ಕೊಂಡು ಬರ್ತದೆ. ಫಸ್ಟು ಕಾಲು ಟೇಸ್ಟ್ ನೋಡುತ್ತೇನೋ. ಇಲ್ಲಿ ಅದು ನೀರಲ್ಲಿ